ಜುಗಾರಿ ಕ್ರಾಸ್ ಅಧ್ಯಾಯ 3 ದೇವಪುರದ ಛಿದ್ರ ಪ್ರತಿಮೆಗಳು. ದೇವಪುರದ ಕಂಬಳಿ ವ್ಯಾಪಾರಿ ಸಿದ್ದಪ್ಪ ಫೋನ್ ಎಳೆಸಿಕೊಂಡಿದ್ದೇ ಒಂದು ದುರಂತ ಕಥೆಯ ಮುನ್ನುಡಿಯಾಗಿ. ಅವನು ಸತ್ತಿದ್ದೋ, ಆತ್ಮಹತ್ಯೆ ಮಾಡಿಕೊಂಡಿದ್ದೋ ಅಥವಾ ನಾಪತ್ತೆಯಾಗಿದ್ದೋ ಏನೋ ಒಂದಾಯ್ತೆಂದರೆ ದೇವಪುರವನ್ನು ನಿಯಂತ್ರಿಸುತ್ತಿರುವ ಅದೃಶ್ಯ ಶಕ್ತಿಗಳು, ಅಶರೀರ ಹಸ್ತಗಳು ಯಾವ ರೀತಿಯವೆಂದು ಊಹಿಸಲು ಸಾಧ್ಯವಿಲ್ಲ ಬಿಡಿ. ದೇವಪುರವನ್ನು ನೋಡಿದರೆ ಅದೇನೂ ಕಟ್ಟಿದ ಊರಿನ ಹಾಗೆ ಕಾಣುತ್ತಿರಲಿಲ್ಲ. ಗುಡ್ಡದ ಮೇಲೆ ನೆಲದ ಅಂಕು-ಡೊಂಕುಗಳಿಗೆ ಅನುಸಾರವಾಗಿ ಇದ್ದ ಆ ಕೊಂಪೆ ನೋಡುವುದಕ್ಕೆ ನೆಲದೊಳಗಿಂದ ಹುಟ್ಟಿದ ಹುತ್ತದ ರೀತಿ ಕಾಣುತ್ತಿತ್ತು. ಉದ್ದೇಶಪೂರ್ವಕ ವಿನ್ಯಾಸಗಳೇ ಇಲ್ಲದ ಆ ಊರು ನೋಡಿದವರ ಮನಸ್ಸಿನಲ್ಲಿ ಭಗ್ನ ಪ್ರತಿಮೆಗಳ ದೊಡ್ಡ ಗೋಜಲಿನಂತೆ ದಾಖಲಾಗಿತ್ತು. ಏಲಕ್ಕಿ ವ್ಯಾಪಾರ ಒಂದನ್ನು ಬಿಟ್ಟರೆ ದೇವಪುರದಲ್ಲಿ ಹೆಸರು ಹೇಳುವುದಕ್ಕೆ ಸಹ ಇನ್ನೊಂದು ವಹಿವಾಟು ಇರಲಿಲ್ಲ. ಹೆಚ್ಚು ಕಡಿಮೆ ಜುಗಾರಿ ಕ್ರಾಸ್ನಂತೆಯೇ ಕಾಡಿನ ವಜ್ರಬಂಧದಲ್ಲಿ ಸಿಕ್ಕಿ ಗೊಡ್ಡು ಬಿದ್ದಿತ್ತು ಅದು. ಇತಿಹಾಸದ ಕೆಲವು ಆಕಸ್ಮಿಕಗಳಿಲ್ಲದಿದ್ದರೆ ಮೇದರಳ್ಳಿಯ ಗತಿಯೇ ಅದಕ್ಕೂ ಕಾದಿತ್ತೋ ಏನೋ. ದೇವಪುರದ ಅದೃಷ್ಟವೋ ದುರಾದೃಷ್ಟವೋ, ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವ ರೈಲು ಮಾರ್ಗದಲ್ಲಿ ಅದಿದ್ದಿದ್ದು. ಮಂಗಳೂರಿಗೆ STD ಕನೆಕ್ಷನ್ ಕೊಡಲು ದೇವಪುರದ ಪಕ್ಕ ದಿಣ್ಣೆಯಲ್ಲಿ ಒಂದು STD ಗೋಪುರದ ನಿರ್ಮಾಣ ಅನಿವಾರ್ಯ ಆಗಿತ್ತು. ಹೀಗೆ 108 ಚಿಲ್ಲರೆ ಆಕಸ್ಮಿಕಗಳು ಒಂದಕ್ಕೊಂದು ಸೇರಿ ದೇವಪುರಕ್ಕೂ ದೆಸೆ ಕೂಡಿ ಬಂತು. ಯಾವ ದೆಸೆಯೆಂದು ಮಾತ್ರ ನಾವು ನಿರ್ಣಯಿಸುವುದು ಕಷ್ಟ. ಶುಕ್ರ ದೆಸೆಯೋ ಶನಿ ದೆಸೆಯೋ ಅದೆಲ್ಲ ಯಾವಾಗಲೂ ನಿರ್ಣಯಿಸುವವರು ಹೇಗೆ ನೋಡುತ್ತಾರೋ ಹಾಗೆ ಕಾಣುತ್ತದೆ. ಫೋನು ಬರುವ ಮೊದಲು ಎಲ್ಲ ಸಲೀಸಾಗಿ ಸಾಗುತ್ತಿದ್ದ ಊರಿನಲ್ಲಿ ಈಗ ಫೋನು ಒಂದು ದಿನ ಕೆಟ್ಟರೂ ಆಕಾಶವೇ ತಲೆಯ ಮೇಲೆ ಬಿತ್ತೆನ್ನುವಂತೆ ಗಲಭೆ ಗಡಿಬಿಡಿ ಆಗುತ್ತದೆ. ರಾತ್ರಿಯಾಗುತ್ತಿದ್ದ ಹಾಗೆ ಏಲಕ್ಕಿ ವ್ಯಾಪಾರಿಗಳೆಲ್ಲ ಹೈದರಾಬಾದು, ಲಕ್ನೋ, ಕಾನ್ಪುರ, ದಿಲ್ಲಿಗಳಿಗೆಲ್ಲ ಫೋನು ಹೊಡೆದು ಏಲಕ್ಕಿ ತೇಜಿಯ ಯೋಗಕ್ಷೇಮ ಕೇಳಿಕೊಳ್ಳುತ್ತಾರೆ. ಫೋನು ಬಂದ ಮೇಲೆ ಏಲಕ್ಕಿ ಮಂಡಿಯವರ ದೆಸೆ ಕೊಂಚ ಕುಲಾಯಿಸಿದ್ದೇನೋ ನಿಜ. ಆದರೆ ಏಲಕ್ಕಿಗೆ ಒಂದು ಶಾಪ ಇದೆಯಂತೆ. ಅದನ್ನು ಬೆಳೆದವನಾಗಲಿ, ಕೊಂಡವನಾಗಲಿ, ಮಾರಿದವನಾಗಲಿ ಯಾವತ್ತೂ ಉದ್ಧಾರ ಆಗಕೂಡದು ಅಂತ. ಅದಕ್ಕೆ ದೇವಪುರದ ಪ್ರಮುಖ ಏಲಕ್ಕಿ ವ್ಯಾಪಾರಿ ಮಾರ್ವಾಡಿ ಜೈನ್ ಏಲಕ್ಕಿ ವ್ಯಾಪಾರ ಮಾಡಿ ಬರ್ಖಾತ್ತಾದವನನ್ನ ಒಬ್ಬನೇ ಒಬ್ಬನ್ನ ತೋರಿಸಿದರೆ ನಾನು ಜಾತಿ ಬಿಟ್ಬಿಡ್ತೀನಿ ಎಂದು ಎಲ್ಲರೆದುರು ಆಗಾಗ ಚಾಲೆಂಜ್ ಹಾಕುತ್ತಾ ಇರುತ್ತಾನೆ. ಏನೋ ಅವನಪ್ಪನ ಕಾಲದಲ್ಲಿ ಒಂದು ಗಿರವಿ ಅಂಗಡಿ ತೆರೆದು ಮೂಗುಬೆಟ್ಟು, ಬೆಂಡೋಲೆ, ಕಾಸಿನ ಸರ ಅಡವಿಟ್ಟುಕೊಂಡು ಚಿನ್ನ ಮಾಡಿಕೊಂಡಿದ್ದರಿಂದ ಇವತ್ತಿಗೂ ಅವನು ವ್ಯಾಪಾರದ ವಹಿವಾಟು ನಡೆಸುತ್ತಾ ಇದ್ದಾನಂತೆ. ಇಲ್ಲದಿದ್ದರೆ 4 ವರ್ಷದ ಹಿಂದೆ ಬಿದ್ದ ಹೊಡೆತಕ್ಕೆ ನನ್ನ ಹೆಂಡತಿ ಮಕ್ಕಳು ಭಿಕಾರಿಗಳಾಗಿ ಬೀದಿಗೆ ಬೀಳ್ತಿದ್ದರು ಎಂದು ಈಗಲೂ ಜೈನ್ ಉದ್ಗರಿಸುತ್ತಾನೆ. ಇಷ್ಟೆಲ್ಲ ಅನಾಹುತ ಅವಾಂತರ ಕಂಡರೂ ಏಲಕ್ಕಿ ಮಂಡಿ ಇಟ್ಟವನೊಬ್ಬನೂ ಮುಚ್ಚಿದ್ದು ಸರಿಯಾಗಿ ಯಾರೂ ನೋಡಿಲ್ಲ. ಅದೇ ಎಲ್ಲರಿಗೂ ಸೋಜಿಗ. ಏಲಕ್ಕಿ ವಹಿವಾಟಿನಲ್ಲಿರುವ ಜುಗಾರಿ ಅಂಶವೇ ದೇವಪುರದ ಏಲಕ್ಕಿ ವ್ಯಾಪಾರ ಚಿರಂಜೀವಿಯಾಗಿರುವುದಕ್ಕೆ ಕಾರಣವೆಂದು ಕಾಣುತ್ತದೆ. ಏಕೆಂದರೆ 4 ವರ್ಷದ ಹಿಂದೆ ಏಲಕ್ಕಿ ಬೆಲೆ ಗಗನಕ್ಕೇರಿ 800 ಮುಟ್ಟಿದಾಗ ಕೊಂಡುಕೊಂಡು ಟನ್ಗಟ್ಟಲೆ ಏಲಕ್ಕಿ ಸ್ಟಾಕ್ ಮಾಡಿದ ಮಾರ್ವಾಡಿಗಳೆಲ್ಲ 15 ದಿನಕ್ಕೆ ಮತ್ತೆ ಏಲಕ್ಕಿ ಬೆಲೆ 120 ರೂಪಾಯಿಗೆ ಕುಸಿದು ತಲೆ ಎತ್ತಲಾರದ ಹಾಗೆ ಪಾಪರಾಗಿ ಊರು ಬಿಟ್ಟು ಹೋದವರು. ಹೋದ ಹಣ ಮತ್ತೆ ಸಂಪಾದಿಸಬೇಕಾದರೆ ಏಲಕ್ಕಿ ಬಿಟ್ಟರೆ ಬೇರೆ ಗತಿಯೇ ಇಲ್ಲವೆಂದು ತೀರ್ಮಾನ ತಗೊಂಡು ಹಿಂತಿರುಗಿ ದೇವಪುರಕ್ಕೆ ಶರಣಾಗಿದ್ದರು. ಒಂದು ಸಾರಿ ಏಲಕ್ಕಿಗೆ ಕೈ ಹಾಕಿದವ ಪಿಶಾಚಿ ಕೈಗೆ ಸಿಕ್ಕಿಕೊಂಡ ಹಾಗೇ ಸರಿ. ಹೋದ ದುಡ್ಡು ಮತ್ತೆ ಬರುತ್ತದೆಂದೋ, ಬಂದ ದುಡ್ಡು ದ್ವಿಗುಣಗೊಳ್ಳುತ್ತದೆಂದೋ, ಅಥವಾ ಯಾರಿಗೋ ಅದೆಷ್ಟೋ ದುಡ್ಡು ಸಿಕ್ಕಿತೆಂದೋ 108 ಥರದ ಆಸೆ ತೋರಿಸಿ ಏಲಕ್ಕಿ ಸಿಕ್ಕಿಬಿದ್ದವನ ಜುಟ್ಟು ಹಿಡಿದು ಕುಣಿಸಲು ಪ್ರಾರಂಭಿಸುತ್ತದೆ. ಈ ಜುಗಾರಿಯ ಪಿತ್ತ ಏರಿ ಈಗ ತರತರದ ಜುಗಾರಿಯವರು, ತರತರದ ಜುಗಾರಿ ಮಾರ್ಗಗಳು ಅಲ್ಲಿ ಹುಟ್ಟಿಕೊಂಡಿವೆ. ಏಕೆಂದರೆ ಫೋನು ಕೆಟ್ಟರೆ ಅಲ್ಲಿ ರೇಗಾಡುವವರು ಬರೀ ಏಲಕ್ಕಿ ವ್ಯಾಪಾರಿಗಳಲ್ಲ. ಯಾವ್ಯಾವೋ ಗುರುತು ಪರಿಚಯ ಇಲ್ಲದ ಮುಖಗಳೆಲ್ಲ ಟೆಲಿಫೋನ್ ಎಕ್ಸ್ಚೇಂಜಿಗೆ ಹೋಗಿ ರೇಗಾಡುವುದು ಕಾಣಬಹುದು. ಓಸಿ, ಮಟ್ಕಾ, ನ್ಯೂಯಾರ್ಕ್ ಕಾಟನ್, ಯಾವ್ಯಾವುದೋ ಬಂಪರ್ ಲಾಟರಿಯವರು, ಹೀಗೆ ನಮೂನೆಯ ಜನ ಅಲ್ಲಿ ಬರಬೇಕಾದ ನಂಬರೋ, ಸಿಗಬೇಕಾದ ಸಿಗ್ನಲ್ಲೋ ಸಿಗಲಿಲ್ಲವೆಂದು ಸಿಡಿಮಿಡಿಗೊಂಡು ನುಗ್ಗಾಡುತ್ತಾರೆ. ಎಲ್ಲೋ ಯಾರೋ ಒಬ್ಬ ಬಾಸ್ ಕುಳಿತುಕೊಂಡು ತಮ್ಮ ಹಣೆಬರಹವನ್ನು ನಿಯಂತ್ರಿಸುವ ಎಲ್ಲದರಲ್ಲೂ ಇಲ್ಲಿರುವವರಿಗೆ ಅಪಾರ ಶ್ರದ್ಧೆ.
ರಾಜಕಾರಣಿಗಳಿಗೂ ಕೂಡ ಮಂಡಲ ಪಂಚಾಯಿತಿಯವರು, ಜಿಲ್ಲಾ ಪರಿಷತ್ತಿನವರು, ಹೀಗೆ ಯಾರನ್ನು ಬೇಕಾದರೂ ತಗೊಳ್ಳಿ, ಎಲ್ಲೋ ಡೆಲ್ಲಿಯಲ್ಲಿರುವ ಮುಖವೂ ನೋಡದ, ಹೆಸರೂ ಕೇಳದ ಯಾರೋ ಬಾಸ್ನಿಂದ ಲಕೋಟೆಯಲ್ಲಿ ಹುಕುಂ ಬರಲಿಲ್ಲವೆಂದು ಕಾಯುತ್ತಾ ಇರುತ್ತಾರೆ. ಡೆಲ್ಲಿಗೆ ಫೋನ್ ಬುಕ್ ಮಾಡಿಕೊಂಡು ಕಲ್ಲಾಗಿ ಕಾದ ಗೌತಮ ಋಷಿ ಹೆಂಡತಿ ಅಹಲ್ಯೆಯ ಥರ ತಮಗೆ ತಾವೇ ವಿಧಿಸಿಕೊಂಡ ಗೃಹಬಂಧನದಲ್ಲಿ ಇಡೀ ಆಯುಷ್ಯ ಕಳೆದಿದ್ದಾರೆ. ದಿನ ಕಳೆದ ಹಾಗೆ ದೇವಪುರದ ಹಣೆಬರಹದ ಪಗಡೆ ದಾಳ ಉರುಳಿಸುವ ಬಾಸ್ ದೂರ ದೂರವಾಗುತ್ತಾ ಪರೋಕ್ಷವಾಗುತ್ತಾ ಹೋದ. ಸಕಲೇಶಪುರದಲ್ಲಿ ಎಷ್ಟು ಬೋದಿನಾಯಕನೂರಿನಲ್ಲೆಷ್ಟು, ಮಡಕೇರಿಯಲ್ಲೇನಾಯ್ತು ಎಂದು ಪಿಸುಮಾತಿನಲ್ಲಿ ವಿಚಾರ ತಿಳಿದುಕೊಂಡು ತಮ್ಮ ಅವತ್ತಿನ ನಸೀಬು ಲೆಕ್ಕ ಹಾಕುತ್ತಿದ್ದ ದೇವಪುರದ ಜುಗಾರಿ ಮಂದಿಗೆ ಡೆಲ್ಲಿಯಿಂದ, ನ್ಯೂಯಾರ್ಕಿನಿಂದ, ಲಂಡನ್ನಿನಿಂದ, ಚಂದ್ರಮಂಡಲದಿಂದ, ವಿಶ್ವದ ಅಗಾಧ ಶೂನ್ಯದಿಂದ ಆಗಾಗ ಕನೆಕ್ಷನ್ ಸಿಕ್ಕಿ ಹುಕುಂಗಳು ಬರತೊಡಗಿದಾಗ ಹಠಾತ್ತಾಗಿ ಒಮ್ಮೊಮ್ಮೆ ಗಾಬರಿಯಾಗುತ್ತಿತ್ತು. ತಾವು ಯಾರು? ಯಾಕೆ ಹೀಗಾಡುತ್ತಿದ್ದೇವೆ? ತಾವು ಹಿಡಿದಿರುವ ದಾರಿಯ ಕೊನೆ ಯಾವುದು? ಗೌತಮ ಬುದ್ಧನ ರೀತಿ ಒಂದೇ ಒಂದು ಕ್ಷಣ ಚಿಂತಾಕ್ರಾಂತರಾಗುತ್ತಿದ್ದರು. ಆದರೆ ಅವರಾರಿಗೂ ತಮ್ಮ ಮನದಲ್ಲಿ ಒಂದು ಕ್ಷಣ ಮಿಂಚುವ ಕಳವಳಕ್ಕೆ ಸಮಾಧಾನ ಹುಡುಕಿ ಹೊರಡುವ ಎದೆಗಾರಿಕೆ ಇರಲಿಲ್ಲ. ಸಾವನ್ನೋ ಅಥವಾ ಸಾವಿನಷ್ಟೇ ಕಠೋರ ಸತ್ಯವನ್ನೋ ದಿಟ್ಟಿಸಿ ನೋಡಲು ಪ್ರಾಣದ ಮೇಲಿನ ಆಸೆ ಸಂಪೂರ್ಣ ಬಿಡಬೇಕೋ ಏನೋ. ಹಾಗಾದರೆ ಈ ಎಲ್ಲೆಲ್ಲಿಂದಲೋ ದಾರಿ ತಪ್ಪಿದಂತೆ ಎಸ್ಟಿಡಿಯಲ್ಲಿ, ತಂತಿಯಲ್ಲಿ, ಪಿಸುಮಾತಿನಲ್ಲಿ, ದೇಶಾವರಿ ಉದ್ಗಾರಗಳ ರೂಪದಲ್ಲಿ ಬರುವ ಸಂದೇಶಗಳ ಅರ್ಥವೇನು? ಹಾಗಾದರೆ ಇವರ ಜುಗಾರಿಗಳನ್ನು ಮೀರಿದ ಮತ್ಯಾವ ಸೂಪರ್ ಜುಗಾರಿಗಳು, ಕೇವಲ ತೆರಿಗೆ ತಪ್ಪಿಸುವುದಕ್ಕಿಂತ ಮಿಗಿಲಾದ ಮತ್ಯಾವ ಕರಾಳ ಕಾಳ ವ್ಯವಹಾರಗಳು ಇಲ್ಲಿ ನಡೆಯುತ್ತಿರಬಹುದು? ಸಿದ್ದಪ್ಪ ಆ ಊರಿನವನೇ ಅಲ್ಲ, ಅಥವಾ ದೇವಪುರ ಕಾಳದಂಧೆಗಳ ತೀರ್ಥಕ್ಷೇತ್ರ ಎಂದೂ ಅಲ್ಲಿಗೆ ಬಂದವನಲ್ಲ. ಪ್ರತಿ ಮಳೆಗಾಲಕ್ಕೂ ಮೊದಲು ಅವನು ಲೋಡುಗಟ್ಟಲೆ ಕಂಬಳಿಗಳನ್ನು ಚಿತ್ರದುರ್ಗದಿಂದ ತಂದು ದೇವಪುರದ ಸುತ್ತಮುತ್ತಿನ ಕಾಫಿ ಪ್ಲಾಂಟರುಗಳಿಗೆ ಸಪ್ಲೈ ಮಾಡುತ್ತಿದ್ದ. ಮಳೆಗಾಲದಲ್ಲಿ ತಲೆಯ ಮೇಲೆ ಕಂಬಳಿ ಕೊಪ್ಪೆ ಇಲ್ಲದಿದ್ದರೆ ಆಳುಗಳಿಗೆ ತೋಟದಲ್ಲಿ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಮಳೆಯಲ್ಲಿ ನೆನೆದು ಚಳಿ ಹಿಡಿದು ಮನುಷ್ಯರು 4 ದಿನಕ್ಕೆ ಕೈಕಾಲು ಸೆಟೆದುಕೊಂಡು ಸತ್ತೇ ಹೋಗುತ್ತಾರೆ. ದೇವಪುರಕ್ಕೆ ಮಳೆಗಾಲದಲ್ಲಿ 24 ಗಂಟೆಯೂ ಮಂಜು ಮುಸುಕೇ ಇರುವುದರಿಂದ ಜನ ಕಂಬಳಿ ಕೊಂಚಿಕೊಂಡು ದೆವ್ವಗಳಂತೆ ರಸ್ತೆಯಲ್ಲಿ ಓಡಾಡುವುದನ್ನು ನೋಡಬಹುದು. ಸಿದ್ದಪ್ಪ ಮೊದಲು ಪ್ರತಿ ಮಳೆಗಾಲಕ್ಕೂ ಮುಂಚೆ ದೇವಪುರದಲ್ಲಿ ತಾತ್ಕಾಲಿಕ ಮಳಿಗೆ ತೆರೆದು ವ್ಯಾಪಾರ ಮಾಡುತ್ತಿದ್ದವನು, ವ್ಯಾಪಾರ ಕೊಂಚ ಕುದುರಿದ ಮೇಲೆ ತಾತ್ಕಾಲಿಕ ಮಳಿಗೆಯನ್ನೇ ಶಾಶ್ವತವಾಗಿ ಬಾಡಿಗೆ ಹಿಡಿದು ದೇವಪುರದ ಖಾಯಂ ನಿವಾಸಿಯಾದ. ಮಳಿಗೆಗೆ ತಾಗಿದಂತೆ ಹಿಂದಿದ್ದ 2 ರೂಮುಗಳನ್ನೂ ತಗೊಂಡು ಸಂಸಾರ ತಂದು ಕೂರಿಸಿ ವ್ಯವಹಾರ ಪ್ರಾರಂಭಿಸಿದ್ದ. ಮಳೆಗಾಲ ನಿಂತು ಕಂಬಳಿ ಸೀಸನ್ ಮುಗಿಯುತ್ತಿದ್ದಂತೆಯೇ ಕಾಫಿ ಹಣ್ಣಾಗಲು ಶುರುವಾಗುತ್ತಿತ್ತು. ಆಗ ಬಯಲು ಸೀಮೆಯ ಲಂಬಾಣಿ ತಾಂಡಗಳಿಂದ ಜನ ಕರೆದುಕೊಂಡು ಬಂದು ತೋಟಗಳಿಗೆಲ್ಲ ಕಮಿಷನ್ ಮೇಲೆ ಸಪ್ಲೈ ಮಾಡುತ್ತಿದ್ದ. ವಾಸ್ತವವಾಗಿ ಸಿದ್ದಪ್ಪನ ವಹಿವಾಟಿಗೆ ಫೋನು ಅನಾವಶ್ಯಕವೆಂದೇ ಹೇಳಬಹುದು. ಆದರೆ ಫೋನು ಇಟ್ಟುಕೊಂಡು ವ್ಯವಹಾರ ಶುರು ಮಾಡಿದ್ದ ಎಂದರೆ ಕಂಬಳಿ ವ್ಯಾಪಾರದ ಜೊತೆಗೆ ಇನ್ನೂ ಯಾವ ಯಾವ ದಂಧೆಗೆ ಇವನು ಕೈ ಹಾಕಿದ್ದನೋ ಯಾರಿಗೆ ಗೊತ್ತು. ಅವನ ಮನೆ ಕಡೆಗೆ ಬರುತ್ತಿದ್ದ ಫೋನ್ ಕಂಬದ ವೈರಿಗೆ ಎಮ್ಮೆ ಬೆನ್ನು ತಿಕ್ಕಿದ್ದರಿಂದ ತಂತಿಗಳೆಲ್ಲ ಅಲ್ಲಾಡಿ ಒಂದಕ್ಕೊಂದು ಸುತ್ತಿಕೊಂಡು ಯಾರಿಗೋ ಹೋಗಬೇಕಾದ ಫೋನ್ ಕರೆ ಸಿದ್ದಪ್ಪನಿಗೆ ಸಿಕ್ಕಿತು. ಸಿದ್ದಪ್ಪ ಫೋನ್ ಆಲಿಸುತ್ತಿದ್ದ ಹಾಗೆ ಬಾಯಿ ಕಳೆದುಕೊಂಡು ಬಿಡುಗಣ್ಣಾದನಂತೆ. ಫೋನ್ ಕೆಳಗಿಡುತ್ತಿದ್ದ ಹಾಗೆ ಬಿಳಿಚಿಕೊಂಡು ಗಡಗಡ ನಡುಗುತ್ತಿದ್ದ ಆ ಪುಕ್ಕಲ ಆದದ್ದೇನೆಂದು ಹೆಂಡತಿಗೂ ಹೇಳದೆ, ಅಯ್ಯೋ, ನಾನು ಯಾಕಾದರೂ ಫೋನ್ ಹಾಕಿಸಿಕೊಂಡೆನೋ, ನಾನು ಯಾಕಾದರೂ ಫೋನ್ ಎತ್ತಿದೆನೋ ಎಂದು ತಲೆ ಚಚ್ಚಿಕೊಳ್ಳುತ್ತಾ ರಾತ್ರಿಯೆಲ್ಲ ಗೋಳಾಡಿ ಬೆಳಗಿನ ಜಾವ ಮನೆ ಬಿಟ್ಟು ಹೋದವನನ್ನು ಮತ್ತೆ ಯಾರೂ ನೋಡಲಿಲ್ಲ. ದೇವಪುರದ ಜನರಲ್ಲಿ ಬಹುಪಾಲು ಶ್ರದ್ಧೆಯುಳ್ಳವರು, ಅಮೂರ್ತದಲ್ಲಿ ನಂಬಿಕೆ ಇರುವವರು, ಆಧ್ಯಾತ್ಮವಾದಿಗಳು. ತಿರುಪತಿ, ಧರ್ಮಸ್ಥಳ, ಈಚೆಗೆ ಅಯ್ಯಪ್ಪ ಸ್ವಾಮಿ, ಈ ಎಲ್ಲ ಕಡೆಗೂ ಹೋಗಿ ಶಕ್ತ್ಯಾನುಸಾರ ಹರಕೆ ಒಪ್ಪಿಸಿ ಬರುವವರು. ದುಡ್ಡು ಮಾಡುವ ಹಂಬಲ ಉಳ್ಳವರಾದರೂ ತಮ್ಮ ಅಮೂರ್ತ ಆಸೆಗಳ ವ್ಯಕ್ತ ಸಂಕೇತದಂತಿರುವ ದುಡ್ಡಿಗೂ ದೇವರಿಗೂ ನಡುವೆ ಯಾವ ವಿರೋಧಾಭಾಸವನ್ನೂ ಅವರು ಕಾಣಲಿಲ್ಲ. ಅದಕ್ಕೆ ಮಟ್ಕ, ಲಾಟರಿ, ಸಟ್ಟಾಗಳೆಲ್ಲ ಊರಿಗೆ ಕಾಲಿಟ್ಟಾಗ ಅವೆಲ್ಲ ತಮ್ಮ ಧಾರ್ಮಿಕ ಜೀವನದ ವಿಸ್ತರಣೆಗಳಂತೆಯೇ ಕಂಡವು. ಎಲ್ಲಿಂದಲೋ ಬರುವ ನಂಬರಿನಿಂದ ಅಲ್ಲಿ ನಡೆಯುವ ಬಟವಾಡೆ, ಯಾವುದೋ ಟಿಕೆಟ್ಟಿಗೆ ಉದುರುವ ದುಡ್ಡು ಅವರ ಅಮೂರ್ತದ ನಂಬಿಕೆಯನ್ನು ದೃಢಪಡಿಸುತ್ತಲೇ ಹೋಯಿತು. ಕಾಸಿಗೆ ಕಾಸು ಗಂಟು ಹಾಕುತ್ತಾ ಹೋದಂತೆ ಅವರ ಆಧ್ಯಾತ್ಮಿಕ ಶ್ರದ್ಧೆಯೂ ಬೆಳೆಯುತ್ತಾ ಹೋಯಿತು.
ಅಲ್ಲಿ ನಡೆಯುವ ಅರ್ಥವಾಗದ ಕ್ರಿಯಾಪರಂಪರೆಗಳಲ್ಲಿ ಸಿದ್ದಪ್ಪನ ಅಂತರ್ಧಾನ ಅವರಿಗೆ ಒಂದು ಕ್ಷಣ ಕಳವಳ ಹುಟ್ಟಿಸಿದ್ದೇನೋ ನಿಜ. ಆದರೆ ಒಮ್ಮೆ ತಮ್ಮ ಹಣೆಬರಹವನ್ನು ಅಮೂರ್ತಕ್ಕೆ ಒಪ್ಪಿಸಿದ ಮೇಲೆ ಎಲ್ಲ ಯಾರದೋ ಲೀಲೆಯಲ್ಲವೇ? ಯಾರ ಲೀಲೆ? ಯಾರು ಈ ಬಾಸ್? ಮಂಜುನಾಥನೋ, ಅಯ್ಯಪ್ಪನೋ, ತಿಮ್ಮಪ್ಪನೋ? ಯಾರೋ ಒಬ್ಬ. ಯಾರೂ ತಿಳಿಯದ ಬಾಸ್ ಎಲ್ಲೋ ಕುಳಿತುಕೊಂಡು ತಮ್ಮ ಬುದ್ಧಿಗೆ ಎಂದೆಂದೂ ಅಗ್ರಾಹ್ಯವಾದ ಅಗ್ರಾಹ್ಯವಾದ ತರ್ಕದಿಂದ ತಮ್ಮ ಭವಿಷ್ಯ ನಿರ್ಧರಿಸುತ್ತಾನೆ. ಅವರ ಪಾಲಿಗೆ ಕೋರ್ಟು, ಕಚೇರಿ, ಕಾನೂನು ಇವೆಲ್ಲ ತಮ್ಮ ಬದುಕಿನ ಅಂತಿಮ ಶೂನ್ಯವನ್ನು ಮರೆಯುವ ಪ್ರಯತ್ನ ಅಷ್ಟೆ. ಅಲ್ರಿ, ಆ ಹೆದರು ಪುಕ್ಲ ಸೂಳೆ ಮಗ ಸಿದ್ದಪ್ಪ ಬರೇ ಒಂದು ಫೋನು ಕೇಳಿದ್ದಕ್ಕೆ ತಲೆ ತಪ್ಪಿಸಿಕೊಂಡು ಓಡೋಗಿದಾನಲ್ಲ. ಫೋನಿನ ಆಚೆ ತುದಿಲಿ ಯಾರಿದ್ರು? ಅಂಥ ಯಮದೂತ ನಮ್ಮೂರ್ನಾಗೆ ಯಾರಿದ್ದಾರೆ? ಫೋನ್ ಅಂದರೆ ಆಚೆ ತುದಿ ನಮ್ಮೂರ್ನಾಗೆ ಇರಬೇಕಂತ ಏನಿದೆ? ಕನೆಕ್ಷನ್ ಸಿಕ್ಕಿದರೆ ಬೆಂಗಳೂರೋ, ಮದ್ರಾಸೋ, ಬೊಂಬಾಯೋ, ಕೈಲಾಸವೋ, ವೈಕುಂಠವೋ, ಬುಲಾವ್ ಎಲ್ಲಿಂದ ಬೇಕಾದರೂ ಬರಬಹುದು. ಏನು ಮಾತಾಡ್ತಿದೀಯೋ ನೀನು? ಅವನಿಗೆ ಬೆದರಿಕೆ ಹಾಕಿದವರು ಇಂಥವರೊಬ್ರು ಅಂತ ಇಲ್ಲ ಅಂದರೆ? ಯಾವುದಯ್ಯ ಈ ತಂತಿ ಬಲೆಯೊಳಗೆ ಆಚೆ ತುದಿ ಅಂತ ಒಂದಿರಬೇಕು ಅಂತಿದೆಯಾ? ಈ ಥರ ಜನ 4 ದಿನ ಒಡಗುಟ್ಟಿದಂತೆ ಮಾತಾಡಿದರು. ಈ ಥರ 4 ದಿನ ಒಟಗುಟ್ಟಿದಂತೆ ಮಾತಾಡಿದರು. ಆಮೇಲೆ ಸಿದ್ದಪ್ಪನ ಹೆಂಡತಿಗೆ ಕೂತು ತಿನ್ನುವಷ್ಟು ಯಾರೋ ಕೊಟ್ರಂತೆ ಎಂದು ಗುಸುಗುಸು ಸುದ್ದಿ ಹಬ್ಬಿ ಅದು ಸುಳ್ಳೋ ನಿಜವೋ ಎಂದು ತಿಳಿಯ ಹೋಗದೆ ಆ ಬಗ್ಗೆ ಮಾತಿರಲಿ ಯೋಚನೆಯೂ ಬರದ ಹಾಗೆ ಎಚ್ಚರ ವಹಿಸಿ ಬಾಯಿಗೆ ಬೀಗ ಹಾಕಿಕೊಂಡು ಜನ ಗಪ್ಚಿಪ್ಪಾದರು. ಸರ್ವ ಚರಾಚರ ವಸ್ತುವಿನಲ್ಲಿಯೂ ಇರುವ ಸರ್ವಾಂತರ್ಯಾಮಿಯಾದ ಸರ್ವಗುಣ ಸಂಪನ್ನ ಸರ್ವಶಕ್ತ ಆ ಬಾಸ್ಗೆ ಗೊತ್ತಾದರೆ ಇವರೆಲ್ಲರ ಮಾತಿನ ಅಂತಿಮ ವ್ಯಕ್ತಿ ಅಥವಾ ಶಕ್ತಿ ಅಥವಾ ಅಮೂರ್ತ ಮೂರ್ತಿ ಯಾರಿರಬಹುದು? ಯಾರಾದರೂ ಆಗಿರಲಿ, ಎಲ್ಲ ದೇವರು ಒಂದೇ ಅಲ್ಲವೇ? ಸಾಬರೋ, ಬ್ರಾಹ್ಮಣರೋ, ಲಿಂಗಾಯತರೋ, ಒಕ್ಕಲಿಗರೋ, ಕಳ್ಳರೋ, ಖದೀಮರೋ, ಎಲ್ಲರ ಬಾಸ್ ಕೊನೆಗೆ ಒಬ್ಬನೇ. ಎಲ್ಲ ಧರ್ಮಗಳೂ ಸೇರುವುದು ಕೊನೆಗೆ ಒಂದೇ ಬಾಸ್ ಹತ್ತಿರ. ಯಾರು ಕೊಲೆ, ಖೂನಿ, ದಾನ, ಧರ್ಮ ಇತ್ಯಾದಿ ಯಾವ ಕಾರ್ಯಕ್ಕೂ ಯಾರಿಗೂ ಸಮಜಾಯಿಷಿ ಕೊಡಬೇಕಾಗಿಲ್ಲವೋ ಅವನೇ ಆ ಬಾಸ್. ಅವನ ಪ್ರೀತ್ಯರ್ಥ ಕೆಲವರು ಉರುಳು ಸೇವೆ, ಕೆಲವರು ಕೊರಳು ಸೇವೆ, ಕೆಲವರು ರಕ್ತಬಲಿ, ಕೆಲವರು ನರಬಲಿ, ಹೀಗೆ 108 ಥರದ ನೈವೇದ್ಯ ನೀಡಬಹುದು. ಎಲ್ಲ ಅವರವರ ನಂಬಿಕೆ, ನಿಷ್ಠೆ ಅಷ್ಟೇ. ನಂಬಿಕೆ ಬಾಸ್ಗಿಂತ ಮುಖ್ಯ. ಏಕೆಂದರೆ ನಂಬಿಕೆ ಬಾಸ್ನ ಸೃಷ್ಟಿಸುತ್ತದೆ, ರೂಪಿಸುತ್ತದೆ. ಜುಗಾರಿ ಕ್ರಾಸ್. ಅಧ್ಯಾಯ 4. ಮಾತಾಡದ ಹುಡುಗಿ. ಮೇದರಳ್ಳಿಯ ದ್ಯಾಮವ್ವ ಮೂಕಿ. ಹಾಗಾಗಿ ಅವಳ ಭಾವಾಭಿವ್ಯಕ್ತಿಯೆಲ್ಲ ಕೇವಲ ಕೈಸನ್ನೆ ಬಾಯಿಸನ್ನೆಗಳಿಗೆ ಸೀಮಿತ. ಇಡೀ ಮೇದರಹಳ್ಳಿಯ ಅವಸಾನವನ್ನು ಮೇದರ ಜನಾಂಗವೆಲ್ಲ ದಿಕ್ಕುಗೆಟ್ಟು ಚೆದರಿ ಚೆಲ್ಲಾಪಿಲ್ಲಿಯಾದುದನ್ನು ಕಂಡಿದ್ದ ಅವಳಿಂದ ಶೂನ್ಯ ಮೌನವನ್ನಲ್ಲದೆ ಇನ್ನೇನನ್ನೂ ತಾನೇ ನಿರೀಕ್ಷಿಸಲು ಸಾಧ್ಯ? ಹಾಳು ಬಿದ್ದಿದ್ದ ಮೇದರಹಳ್ಳಿಯೊಳಗೆ 1-2 ಗುಡಿಸಲುಗಳೊಳಗಿಂದ ಇನ್ನೂ ಹೊಗೆಯಾಡಲು ಅವಳೇ ಸ್ಫೂರ್ತಿ ಎಂದು ಹೇಳಬಹುದು. ಅಲ್ಲಿ ಇನ್ನೂ ಒಬ್ಬಿಬ್ಬರು ಮುದುಕರು ದಿಕ್ಕುಗೆಟ್ಟವರು ಅಡ್ಡಾಡಿಕೊಂಡಿದ್ದರೂ ದ್ಯಾಮವ್ವ ಅಲ್ಲಿಂದ ನಿರ್ಗಮಿಸಿದ್ದರೆ ಬಹುಶಃ ಮೇದರಹಳ್ಳಿಯಲ್ಲಿ ಅದೂ ನಿಲ್ಲುತ್ತಿತ್ತೋ ಏನೋ. ಬಿದಿರಿಗೆ ಕಟ್ಟೆ ಬಂದ ಮೇಲೆ ದ್ಯಾಮವ್ವನ ಗಂಡ ಹೊಟ್ಟೆಪಾಡಿಗೆ ಅದು ಇದು ಮಾಡಿ ಯಾವುದೂ ಕೈಗೆ ಹತ್ತದೆ ಕೊನೆಗೆ ದುಡ್ಡು ಸಂಪಾದಿಸುವ ಕ್ಷಿಪ್ರ ಮಾರ್ಗ ಹುಡುಕುತ್ತಾ ಕಾಡೊಳಗಿಂದ ಗಂಧ ಕಡಿದು ಕೇರಳಕ್ಕೆ ಸಾಗಿಸುವವರ ಜೊತೆ ಬಿದ್ದು ಊರು ಬಿಟ್ಟ. ಆಮೇಲಿಂದ ಅವನ ಸುಳಿವೇ ಯಾರಿಗೂ ಸಿಕ್ಕಿಲ್ಲ. ಕಾದು ಕೊನೆಗೆ ಅವನು ದಿವಂಗತನಾದನೆಂದೇ ತೀರ್ಮಾನಿಸಿ ದ್ಯಾಮವ್ವ ತನ್ನ ಹೊಟ್ಟೆಪಾಡು ತಾನು ನೋಡಿಕೊಳ್ಳತೊಡಗಿದಳು. ಮೇದರಹಳ್ಳಿಯ ಗಂಡಸರು ಹಠಾತ್ ಕೊಲೆಯಾಗುವುದೋ ನಾಪತ್ತೆಯಾಗುವುದೋ ಅವಳಿಗೆ ಹೊಸ ಸಂಗತಿಯೇನಾಗಿರಲಿಲ್ಲ. ಅಲ್ಲಿನ ಸುಮಾರು ಜನ ಹೆಂಗಸರು ಬೆಳೆದ ಮಕ್ಕಳಿದ್ದರೆ ಅವರೊಡನೆಯೋ ಅಥವಾ ಕಂಡ ಗಂಡಸರನ್ನು ಕಟ್ಟಿಕೊಂಡೋ ಯಾವುದೋ ಪೇಟೆ ಊರುಗಳನ್ನು ಸೇರಿದ್ದರು. ಹಲವರು ದೇವಪುರದ ಬಳಿಯ ಸಂತೆ ಮಾಳದ ಹತ್ತಿರವೇ ಒಕ್ಕಲಾಗಿದ್ದರು. ದ್ಯಾಮವ್ವನಿಗೂ ಈ ಕಾಡಿನಾಗೆ ಕೂತ್ಕೊಂಡು ಏನು ಮಾಡ್ತೀಯ, ಇಲ್ಲಿ ಸತ್ತೆಯಾ ಇದೆಯಾ ಅಂತ ಕೇಳೋರು ಸುತ ಯಾರೂ ಇಲ್ಲ. ಈ ಹಾಳೂರ್ನಾಗೆ ಪಿಶಾಚಿ ಹಂಗೆ ಬದುಕೋದರ ಬದಲು ಪ್ಯಾಟೆ ಕಡಿಗಾದರೂ ಬಾ, ಬಡೋರಿಗೆಲ್ಲ ಸರ್ಕಾರದವರು ಸೈಟು ಕೊಡಬೇಕಂತಿದಾರಂತೆ ಎಂದು ಹಲವು ಹಿತೈಷಿ ಹೆಂಗಸರು ಹೇಳಿ ಕರೆದಿದ್ದರು. ಮೂಕಿ ದ್ಯಾಮವ್ವನ ಕಣ್ಣಿನಿಂದ 2 ತೊಟ್ಟು ಕಂಬನಿ ಬಿಟ್ಟರೆ ಮತ್ತೇನೂ ಉತ್ತರ ಬಂದಿರಲಿಲ್ಲ.
ಅವಳಿಗೆ ಎಲ್ಲಿಗೆ ಹೋಗಲು ಮನಸ್ಸಿರಲಿಲ್ಲ. ಕಾರು ಬಸ್ಸುಗಳ ಓಡಾಟ ಇದ್ದ ಮಾತ್ರಕ್ಕೆ ಅಲ್ಲಿನ ಜನ ಬಂದು ಇದೆಯಾ ಸತ್ತಿದೆಯಾ ಎಂದು ಕೇಳುತ್ತಾರೆಂಬುದು ಸುಳ್ಳೆಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಳು ಬಿದ್ದು ಕೊನೆಯುಸಿರೆಳೆಯುತ್ತಿದ್ದ ಮೇದರಹಳ್ಳಿಯಲ್ಲಿ ಇದ್ದಷ್ಟೂ ನೆಮ್ಮದಿ ಅಲ್ಲಿರುವುದಿಲ್ಲವೆಂದು ಅವಳಿಗೆ ಅನ್ನಿಸಿತ್ತು. ಅವಳು ಮೇದರಹಳ್ಳಿಯಲ್ಲೇ ಉಳಿದುದಕ್ಕೆ ಎಲ್ಲ ತಿಳಿದಂತೆ ಆ ಊರಿನ ವ್ಯಾಮೋಹವೂ ಕಾರಣವಲ್ಲ, ಅಥವಾ ಅವಳ ಗಂಡ ಒಂದಲ್ಲ ಒಂದು ದಿನ ಬಂದನೆಂಬ ದೂರದ ಹಂಬಲವೂ ಅಲ್ಲ, ಅಥವಾ ಬೇರೆ ಕಡೆ ಬದುಕುವ ಅವಕಾಶಗಳ ಕೊರತೆಯೂ ಅಲ್ಲ. ಅವಳು ಅಲ್ಲಿದ್ದುದು ಕೇವಲ ಮಾನವೀಯ ಗಾಂಭೀರ್ಯದಿಂದ, ಜೀವನದ ದುರಂತ ರೌದ್ರತೆಯನ್ನು ಅಂಜದೆ ನೋಡುವ ಧೈರ್ಯದಿಂದ, ಆತ್ಮಗೌರವದಿಂದ. ಇದನ್ನು ಅಲ್ಲಿರುವ ಯಾರಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲ. ದ್ಯಾವಮ್ಮ ಈಗಲೂ ಬುಟ್ಟಿ ಹೆಣೆಯುತ್ತಿದ್ದಳು. ಹೆಣೆದ ಬುಟ್ಟಿಗಳನ್ನೆಲ್ಲ ದಾರಿ ಬದಿಯಲ್ಲಿ ಒಂದರ ಮೇಲೊಂದು ಪೇರಿಸಿಟ್ಟು ದಾರಿಯಲ್ಲಿ ಹೋಗಿ ಬರುವ ಪ್ರಯಾಣಿಕರಿಗೆ ಮಾರುತ್ತಿದ್ದಳು. ದ್ಯಾವಮ್ಮ ಬಿದುರನ್ನು ಸಣ್ಣಗೆ ಸಿಗಿದು 2 ಎಲೆಗಳಲ್ಲಿ ಹೆಣೆಯುತ್ತಿದ್ದ ಬುಟ್ಟಿಗಳು ನಿಜಕ್ಕೂ ಆಕರ್ಷಕವಾಗಿರುತ್ತಿದ್ದವು. ನೀರನ್ನು ಸಹ ಅದರಲ್ಲಿ ಒಯ್ಯಬಹುದಾದಷ್ಟು ಬಿಗಿಯಾಗಿರುತ್ತಿದ್ದ ಬುಟ್ಟಿಗಳನ್ನು ತಗೊಂಡವರೆಲ್ಲ ಪ್ರಶಂಸಿಸುತ್ತಿದ್ದರು. ಅವಳ ಬುಟ್ಟಿಗಳನ್ನೂ ಮೊರಗಳನ್ನೂ ಕೊಳ್ಳಲು ದಾರಿಯಲ್ಲಿ ಹೋಗುವ ಟೂರಿಸ್ಟ್ ಬಸ್ಸುಗಳೂ ಸಹ ಅನೇಕ ವೇಳೆ ನಿಂತು ಮುಂದೆ ಹೋಗುತ್ತಿದ್ದವು. ಅಕಸ್ಮಾತ್ ಬುಟ್ಟಿಗಳೂ ಮೊರಗಳೂ ಖರ್ಚಾಗದೆ ಉಳಿದು ಹೋದರೆ ದೇವಪುರದ ಸಂತೆಗೆ ಒಯ್ದು ಮಾರಿ ಬರುತ್ತಿದ್ದಳು. ದ್ಯಾವಮ್ಮನ ಗಂಡ ಅವಳನ್ನು ಅಗಲಿದಾಗ ಅವಳಿಗೊಬ್ಬಳು ಚಿಕ್ಕ ಮಗಳಿದ್ದಳು. ಇನ್ನೂ ಸರಿಯಾಗಿ ಓಡಾಡಲು ಸಹ ಬರದ ಆ ಚಿಕ್ಕ ಕೂಸನ್ನು ಹೇಗೋ ಹೋರಾಡಿ ಈವರೆಗೂ ದ್ಯಾವಮ್ಮ ಸಾಕಿ ಸಲಹಿದ್ದಳು. ದುರಾದೃಷ್ಟವೆಂದರೆ ಆ ಹುಡುಗಿಗೂ ಮಾತು ಬರುತ್ತಿರಲಿಲ್ಲ. ದ್ಯಾವಮ್ಮ ಮೂಕಿಯಾದ್ದರಿಂದ ಆ ಮಗುವಿಗೊಂದು ಹೆಸರಿಟ್ಟು ಕರೆಯಲೂ ಆಗದೆ ಆ ಹುಡುಗಿ ಹೆಸರೂ ಇಲ್ಲದ ಬಾಲೆಯಾಗಿ ಬೆಳೆಯಬೇಕಾಗಿ ಬಂತು. ಯಾರೊಡನೆಯೂ ಮಾತಿಲ್ಲದೆ, ಮಾತಾಡುವ ಅಗತ್ಯವೂ ಇಲ್ಲದೆ ಆ ಹುಡುಗಿಯೂ ಮೂಕಿಯಾಗಿಯೇ ಬೆಳೆಯಿತು. ತಾಯಿಗೆ ಬಾಯಿ ಬರದುದರಿಂದ ಇದೂ ಹಾಗೇ ಮೂಕಿ ಎಂದು ಎಲ್ಲರೂ ತಿಳಿದಿದ್ದರು. ಕೆಲವು ದಿನಗಳ ಹಿಂದೆ ದೇವಪುರದಲ್ಲಿ ಇದ್ದ ದೂರದ ಸಂಬಂಧಿಯೊಬ್ಬರ ಮನೆಗೆ ದ್ಯಾವಮ್ಮನ ಜೊತೆ ಹೋಗಿ ಬಂದಾಗಲಿನಿಂದ ಆ ಹುಡುಗಿ ಇದ್ದಕ್ಕಿದ್ದ ಹಾಗೆ ಮಾತಾಡತೊಡಗಿದಳು. ದ್ಯಾವಮ್ಮನಿಗೆ ಪವಾಡವನ್ನೇ ಕಂಡಷ್ಟು ಸಂತೋಷವಾಗಿತ್ತು. ನೆಂಟರ ಮನೆಯ ಮಕ್ಕಳೊಡನೆ ಆಡುತ್ತಾಡುತ್ತಾ ಎಲ್ಲ ಬೆಚ್ಚಿಬೀಳುವಂತೆ ಆ ಮಗು ಇದ್ದಕ್ಕಿದ್ದಂತೆ ಮಾತಾಡತೊಡಗಿ ಆ ಸಂಭ್ರಮದಲ್ಲಿ ದ್ಯಾವಮ್ಮ ಹಿಂತಿರುಗಿ ಬರುತ್ತಾ ಇದ್ದ ಬದ್ದ ದುಡ್ಡನ್ನೆಲ್ಲ ಖರ್ಚು ಮಾಡಿ ಬಟ್ಟೆ ಬರೆ ಕೊಂಡುಕೊಂಡಳು. ಅಚ್ಚರಿಯೆಂದರೆ ಆ ಹುಡುಗಿ ಮಾತು ಶುರು ಮಾಡಿದ ಮೇಲೆ ಮಾತಾಡುವುದನ್ನು ನಿಧಾನ ಕಲಿಯಲಿಲ್ಲ. ಎಲ್ಲ ಚೆನ್ನಾಗಿ ಕಲಿತಿದ್ದವಳಂತೆ ಚಟಪಟ ಮಾತಾಡುತ್ತಿದ್ದಳು. ದ್ಯಾವಮ್ಮನ ಜೋಪಡಿ ಪಕ್ಕದ ಗುಡಿಸಲಿನ ಮುದುಕ ಕೊರಗಪ್ಪನಿಗಂತೂ ಅವಳು ಮೊದಲ ಬಾರಿ ಮಾತಾಡುವುದನ್ನು ಕೇಳಿದಾಗ ಕಂಬನಿ ದುಂಬಿ ದಿಗ್ಮೂಢನಾಗಿ, ಅಯ್ಯೋ ನನ್ನ ಮಗಳೇ, ಇದ್ಯಾಕವ್ವ ಇಷ್ಟು ದಿನ ಮೂಕ ಪ್ರಾಣಿ ಹಂಗೆ ಮಾತಾಡದೇ ಇದ್ದೆ? ಅದ್ಯಾವ ದುಃಖ ನಿನ್ನ ನಾಲಿಗೆ ಸೇದಿ ಹಾಕಿತ್ತು ಹೇಳು? ನಿನ್ನ ತಾಯಿಗೇನೋ ಬಾಯಿ ಬರಲ್ಲ ಅಂದರೆ ನಾನಾದರೂ ಇದ್ನಲ್ಲ ನಿನ್ನ ಕಷ್ಟ ಸುಖ ಹೊಟ್ಟೆ ಉರಿ ಕೇಳಕ್ಕೆ ಎಂದು ತಬ್ಬಿಕೊಂಡು ಗಳಗಳ ಹತ್ತುಬಿಟ್ಟ. ಆದರೆ ಆ ಹುಡುಗಿಗೆ ಏನೂ ಇಷ್ಟು ದಿನ ಅನುಭವಿಸಿದ ಕಷ್ಟ ಸುಖಗಳ ಪರಿವೇ ಇದ್ದ ಹಾಗೆ ಕಾಣಲಿಲ್ಲ. ಅವಳು ಇಷ್ಟು ದಿನಗಳ ಮೌನಕ್ಕೆ ಮುಯ್ಯಿ ತೀರಿಸುವಂತೆ ಒಂದೇ ಸಮ ಮಾತಾಡುತ್ತಿದ್ದಳು. ಆ ಹುಡುಗಿಗೆ ಮಾತು ಬರುತ್ತಿದ್ದ ಹಾಗೆ ಮಾತಿನ ಜೊತೆಗೆ ಹೊಸ ಗೀಳೊಂದು ಅಂಟಿಕೊಂಡಿತ್ತು. ಅವಳ ನೆಂಟರ ಮನೆಯ ಚಿಕ್ಕ ಹುಡುಗರು ಬೆಳಗ್ಗೆಯೇ ಎದ್ದು ರಂಜದ ಹೂವುಗಳನ್ನು ಹೆರಕಿ ಮಾಲೆ ಕಟ್ಟಿ ರಸ್ತೆ ಬದಿಯಲ್ಲಿ ನಿಂತು ಹೋಗಿ ಬರುವ ವಾಹನಗಳಿಗೆ ಹೂವು ಮಾರುತ್ತಿದ್ದರು. ವಾಹನಗಳಿಗೆ ಮಾಲೆ ಎತ್ತಿ ತೋರಿಸುತ್ತಾ ಮಾರಿ 6 ಕಾಸು 3 ಕಾಸು ತಗೊಳ್ಳುವಾಗ ದ್ಯಾವಮ್ಮನ ಮಗಳು ಅವರೊಡನೆ ನಿಂತು ಅವಳಿಗೂ ಅದೇ ಗೀಳು ಹಿಡಿದು ಬಿಟ್ಟಿತ್ತು. ಮಿಕ್ಕಿದ್ದೆಲ್ಲ ಮರೆತೇ ಹೋದರೂ ಇದೊಂದು ಮಾತ್ರ ಎಲ್ಲದನ್ನೂ ಮರೆಸಿ ನಿಂತಿತ್ತು. ಮೇದರಹಳ್ಳಿಯ ಸುತ್ತಮುತ್ತ ರಾಶಿ ರಾಶಿ ಉದುರುತ್ತಿದ್ದ ರಂಜದ ಹೂವುಗಳನ್ನೆಲ್ಲ ಒಟ್ಟು ಮಾಡಿ ಮಾಲೆ ಕಟ್ಟಿ ಮಾರಬೇಕೆಂಬುದೊಂದೇ ಅವಳ ಹಠ. ಮನೆಗೆ ಬಂದ ಮೇಲೆ ಅವಳಿಗೆ ತನಗೆ ತಂದ ಹೊಸ ಬಟ್ಟೆ ಬರೆ ಯಾವುದರ ಮೇಲೂ ಕುತೂಹಲವಿರಲಿಲ್ಲ. ತಾನೂ ಹೂವು ಮಾರುತ್ತೇನೆಂದು ದ್ಯಾವಮ್ಮನಿಗೆ ಒಂದೇ ಸಮ ದುಂಬಾಲು ಬಿದ್ದಳು. ತನ್ನ ಜೀವನದ ಜೀವವಾಗಿರುವ ಇವಳು ಕಾರು ಬಸ್ಸು ತಿರುಗುವ ರಸ್ತೆ ಬದಿಗೆ ಹೋಗಿ ಹೂ ಮಾರುತ್ತಾ ನಿಲ್ಲುವುದು ದ್ಯಾವಮ್ಮನಿಗೆ ಕೊಂಚವೂ ಇಷ್ಟವಿರಲಿಲ್ಲ. ಆದರೆ ಮಗಳ ಹೂ ಮಾರುವ ಗೀಳು ನೋಡಿ ಅವಳಿಗೂ ಕನಿಕರವಾಯಿತು. ಬೆಳಗ್ಗೆ ಎದ್ದು ಮೇದರಹಳ್ಳಿಯ ಕಾಡೊಳಗಿನ ರಂಜದ ಹೂವುಗಳನ್ನು ಆಯ್ದು ತರಲು ಕೊನೆಗೂ ಅವಳು ಒಪ್ಪಬೇಕಾಯಿತು. ಬೆಳಗ್ಗೆ ಎದ್ದು ಹೂವಿನ ದಂಡೆಗಳನ್ನೆಲ್ಲ ಪುಟ್ಟ ಪುಟ್ಟಿಯಲ್ಲಿ ರೆಡಿ ಮಾಡಿಕೊಂಡು ದ್ಯಾವಮ್ಮನ ಈ ಹೆಸರಿಲ್ಲದ ಮಗಳು ರಸ್ತೆ ಬದಿಗೆ ಬಂದು ಮಾರಾಟಕ್ಕೆ ನಿಲ್ಲಬೇಕಾದರೆ ಗಂಟೆ 2:30 ಇರಬಹುದು. ಬಿಸಿಲೇರಬೇಕಾದ ಹೊತ್ತು. ಆದರೆ ಅವತ್ತು ಬಿಸಿಲಿರಲಿಲ್ಲ. ಚಳಿಗಾಲದಲ್ಲೂ ಒಮ್ಮೊಮ್ಮೆ ಹಿಡಿದು ಬಿಡುವ ಹಿಂಗಾರು ಮಳೆಯ ಸೂಚನೆಯಂತೆ ಸಣ್ಣಗೆ ಥಂಡಿ ಗಾಳಿ ಬೀಸುತ್ತಿತ್ತು.
ಆಕಾಶದಲ್ಲಿ ತೇಲುತ್ತಿದ್ದ ಬಿಳಿಯ ಮೋಡಗಳು ನಿಧಾನವಾಗಿ ದಟ್ಟವಾಗುತ್ತಾ ಕಪ್ಪಗಾಗುತ್ತಿದ್ದವು. ದ್ಯಾವಮ್ಮನ ಜೀವವೆಲ್ಲ ಮಗಳೊಡನೆ ಇದ್ದರೂ ಹೊಟ್ಟೆಪಾಡಿಗೆ ಬುಟ್ಟಿ ಹೆಣೆಯಲೇಬೇಕಾದ್ದರಿಂದ ತಗೊಂಡು ಬಿದಿರು ಸೀಳಲು ಕಾಡೊಳಗೆ ಹೋಗಿದ್ದಳು. ಆ ಪುಟ್ಟ ಹುಡುಗಿ ಹೂ ಮಾರಲು ರಸ್ತೆ ಬದಿ ನಿಂತಿದ್ದಷ್ಟೆ. ಅದಕ್ಕೆ ಹೇಗೆ ಮಾರಬೇಕೆಂದು ಸಹ ಗೊತ್ತಿರಲಿಲ್ಲ. ಎಷ್ಟು ದುಡ್ಡು ಕೇಳಬೇಕೆಂದೂ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ರಸ್ತೆ ಬದಿ ಹೂ ಹಿಡಿದು ನಿಲ್ಲುವ ರೋಮಾಂಚನವೇ ಅವಳಿಗೆ ಆ ಕ್ಷಣದಲ್ಲಿ ಮುಖ್ಯವಾಗಿತ್ತು. ಒಂದೊಂದು ಬಸ್ಸು, ಕಾರು ಭರಭರನೆ ಧೂಳೆಬ್ಬಿಸಿಕೊಂಡು ಹೋದ ಹಾಗೂ ನಾನಾ ಭಂಗಿಗಳಲ್ಲಿ ನಿಂತು ಹೂವಿನ ಮಾಲೆಯನ್ನು ವಾಹನಗಳಲ್ಲಿ ಹೋಗಿ ಬರುವವರ ಕಣ್ಣಿಗೆ ಕಾಣುವಂತೆ ಎತ್ತೆತ್ತಿ ಹಿಡಿದು ಮಾರಾಟದ ಮಹತ್ಸಾಹಸ ಮುಂದುವರಿಸಿದ್ದಳು. ತಾನು ಚಿಕ್ಕ ಹುಡುಗಿಯಾಗಿದ್ದರಿಂದ ವಾಹನಗಳವರಿಗೆ ಸರಿಯಾಗಿ ಕಾಣುತ್ತಿಲ್ಲವೇನೋ ಎಂದು ಆದಷ್ಟು ಎತ್ತರಕ್ಕೆ ಎತ್ತಿ ಹಿಡಿದು 2 ಹೆಜ್ಜೆ ಮುಂದಕ್ಕೆ ಹೋಗಿ ರಸ್ತೆಯೊಳಗೇ ನಿಂತು ತೋರಿಸಿದಳು. ಯಾವ ಕಾರೂ ನಿಲ್ಲಲಿಲ್ಲ, ಯಾವ ಬಸ್ಸೂ ಬ್ರೇಕ್ ಹಾಕಲಿಲ್ಲ. ಬಹುಶಃ ಇಷ್ಟು ಪುಟ್ಟ ಹುಡುಗಿಯ ಹತ್ತಿರ ವ್ಯಾಪಾರ ಮಾಡುವುದು ಹೇಗೆಂದು ಅವರೆಲ್ಲ ಹಿಂದೆಗೆದರೋ ಅಥವಾ ಯಾರಿಗೂ ನಿಂತುಕೊಳ್ಳುವ ವ್ಯವಧಾನವಿರಲಿಲ್ಲವೋ. ಪ್ರತಿ ವಾಹನ ಬರುವಾಗಲೂ ಇದಾದರೂ ನಿಲ್ಲಬಹುದೇನೋ ಎಂದು ಪ್ರತೀಕ್ಷೆಯಿಂದಲೇ ನೋಡುತ್ತಿದ್ದಳು. ಅವಳ ಹಂಬಲಕ್ಕೆ ತಕ್ಕಂತೆ ವಾಹನ ನಿಧಾನವಾದಂತೆ ಸಹ ಕಾಣುತ್ತಿತ್ತು. ಆದರೆ ಆ ಪುಟ್ಟ ಹುಡುಗಿಯ ಉತ್ಸಾಹಕ್ಕೆ ತಣ್ಣೀರೆರಚುವಂತೆ ಪ್ರತಿಯೊಂದು ವಾಹನ ಹೋದಾಗಲೂ ಧೂಳು ಅವಳ ಕಣ್ಣು ಕತ್ತಲಾಗುವಂತೆ ಕವಿಯುತ್ತಿತ್ತು. ಆ ದಿನ ಬೆಳಗ್ಗೆಯೇ ಎದ್ದು ಮೇದರಹಳ್ಳಿಯ ಅಕ್ಕಪಕ್ಕದಲ್ಲೇ ಬೆಳೆದಿದ್ದ ರಂಜದ ಮರದ ಬುಡಗಳೆಡೆಗೆ ಓಡಿದ್ದಳು. ಪ್ರತಿಯೊಂದೂ ಭೂತಾಕಾರದ ರಂಜದ ಮರಗಳು. ಅವುಗಳಡಿ ಅಕ್ಷತೆ ಚೆಲ್ಲಿದ ಹಾಗೆ ರಾತ್ರಿಯೆಲ್ಲ ಉದುರಿದ್ದ ರಂಜದ ಹೂಗಳನ್ನು ಒಟ್ಟು ಮಾಡಿ ಬುಟ್ಟಿ ಉಕ್ಕಿ ಚೆಲ್ಲುವ ಹಾಗೆ ತುಂಬಿ ಹೊತ್ತು ತಂದಿದ್ದಳು. ಹಳ್ಳದ ತಂಪಿನಲ್ಲಿ ಬೆಳೆದು ಕಾಡಾಗಿದ್ದ ಕರಿಬಾಳೆ ಸರಳಿಗೆ ಹೋಗಿ ಬಾಳೆ ಪಟ್ಟೆ ತಂದು ಅಮ್ಮನಿಗೆ ಮೊದಲು ಮಾಲೆ ಕಟ್ಟಿಕೊಡು ಎಂದು ಅತ್ತಿತ್ತ ಹಂದಾಡದ ಹಾಗೆ ಜೋತು ಬಿದ್ದಿದ್ದಳು. ಅವಳು ತಂದಿದ್ದ ಹೂವಿನ ರಾಶಿ ನೋಡಿದರೆ ಯಾರೇನೂ ಒಂದು ಜನ್ಮಕ್ಕೆ ಮಾಲೆ ಕಟ್ಟಿ ಮುಗಿಸುವ ಹಾಗೆ ಇರಲಿಲ್ಲ. ಹಳತೋ ಹೊಸತೋ ನೋಡದೆ, ತರಗೋ ಕಸವೋ ಲೆಕ್ಕಿಸದೆ ಬಾಚಿ ತಂದಿದ್ದ ಹೂಗಳಲ್ಲಿ ಅರ್ಧಕ್ಕರ್ಧ ಹೂವನ್ನು ದ್ಯಾವಮ್ಮ ತೆಗೆದು ಬೇಡವೆಂದು ಎಸೆದಾಗ ಒಯ್ದು ಮಾರಲು ಮಾಲೆ ಕಡಿಮೆಯಾಗುತ್ತದೆಂದು ಅವಳಿಗೆ ದುಃಖವೇ ಆಗಿತ್ತು. ಗಾಳಿ ಜೋರಾಗುತ್ತಿತ್ತು. ಕಾಡಿನ ಮೇಲೆ ಗಾಳಿ ಮೈ ತಿಕ್ಕಿಕೊಂಡು ಹೋದಾಗ ಹೋ ಎಂದು ಸಮುದ್ರದ ಮೊರೆದ ಹಾಗೆ ಸದ್ದಾಗುತ್ತಿತ್ತು. ರಸ್ತೆ ಬದಿಯಲ್ಲಿ ಆ ಹುಡುಗಿಗೆ ಎತ್ತಿ ಹಿಡಿದ ಹೂವಿನ ಮಾಲೆ ಬಿಕರಿ ಮಾಡಲು ಯಾವ ಗಿರಾಕಿಯೂ ಕಾಣಲಿಲ್ಲ. ಸುತ್ತ ಕವಿದುಕೊಂಡಂತಿದ್ದ ಕಾಡಿನ ನಡುವೆ ದೂರದವರೆಗೆ ಕಾಣುತ್ತಿದ್ದ ದಾರಿಯನ್ನು ನೋಡಿ ನೋಡಿ ದ್ಯಾವಮ್ಮನ ಮಗಳಿಗೆ ಕಣ್ಣು ನೋಯ್ದವು. ಹೆಚ್ಚು ಕಡಿಮೆ ನೆಲಮಟ್ಟಕ್ಕೆ ಹರಿತಿದ್ದ ಅವಳ ಕಣ್ಣಳತೆಗೆ ಭೂತಾಕಾರದ ಮರಗಳೆಲ್ಲ ಆಕಾಶದ ಕಡೆಯಿಂದ ತನ್ನೆಡೆಗೆ ನಿಷ್ಕರುಣೆಯಿಂದ ತಿರಸ್ಕಾರದಿಂದ ನಿಟ್ಟುಸಿದಂತೆ ಕಂಡಿತು. ಬೀಸುತ್ತಿದ್ದ ಗಾಳಿಗೆ ಬಿದಿರು ಹಿಂಡಲುಗಳು ಚಳಿಗೆ ಹಲ್ಲು ಕಡಿದಂತೆ ಸದ್ದು ಮಾಡಿದವು. ಅವಳು ನಿಂತು ಎಷ್ಟು ಹೊತ್ತಾಯ್ತೋ ಏನೋ. ಹೊತ್ತು ಗೊತ್ತಾಗದ ಹಾಗೆ ಈಗ ಆಕಾಶದಲ್ಲಿ ಮೋಡಗಳು ಕಿಕ್ಕಿರಿಯತೊಡಗಿದ್ದವು. ಚಿಕ್ಕ ಹುಡುಗಿಯಾದರೂ ಅವಳಿಗೆ ನಿಂತು ನಿಂತು ಕಾಲು ನೋಯತೊಡಗಿದಂತೆ ಹೃದಯಹೀನ ಪ್ರಪಂಚದ ಬಗ್ಗೆ ನಿಧಾನವಾಗಿ ದುಃಖವಾಯಿತು. ಹೋಗಿ ಬರುವ ವಾಹನಗಳ ಧೂಳು ಮುಸುಕಿ ಕೈಲಿದ್ದ ಮಾಲೆ, ರಂಜದ ಹೂಗಳೆಲ್ಲ ಮಂಕು ಹಿಡಿದು ಬಾಡುತ್ತಾ ಬಂದವು. ಕೊಂಚ ಹೊತ್ತಿನೊಳಗೆ ಹುಡುಗಿ ಕೈಲಿದ್ದ ಮಾಲೆ ಕೆಂಚಾಗಿ ಮರುಟಿಕೊಂಡಿತು. ಅದನ್ನು ಹಿಡಿದು ನಿಲ್ಲಲು ಅವಳಿಗೆ ಅಸಹ್ಯವಾಯಿತು. ಅದನ್ನು ದೂರ ಎಸೆದು ಬುಟ್ಟಿಯೊಳಗಿಂದ ಇನ್ನೊಂದನ್ನು ತೆಗೆದಳು. ಮತ್ತೆ ಕಾರು, ಬಸ್ಸು, ಗಾಳಿ, ಧೂಳು, ನಿರಾಸೆ. ನಿಷ್ಕರುಣೆಯ ವಿಶ್ವ ಹುಡುಗಿಯ ಪ್ರೀತಿಯ ಕೊಡುಗೆಗಳನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸುವಂತೆ ಕಾಣುತ್ತಿತ್ತು. ನಿಷ್ಕರುಣೆಯ ವಿಶ್ವ ಹುಡುಗಿಯ ಪ್ರೀತಿಯ ಕೊಡುಗೆಗಳನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸುವಂತೆ ಕಾಣುತ್ತಿತ್ತು. ಹೂಗಳೊಡನೆ ಹುಡುಗಿಯ ಮನಸ್ಸಿನ ಉತ್ಸಾಹ ಶ್ರದ್ಧೆಗಳೆಲ್ಲ ಬಾಡಿದವು. ಕೈಲಿದ್ದ ಮಾಲೆಗಳು ಬಿಸಿಲಿಗೆ ಬಾಡಿದ್ದ ಹಾಗೂ ಎಸೆದು ಒಂದೊಂದನ್ನೇ ತೆಗೆದುಕೊಳ್ಳುತ್ತಾ ಬುಟ್ಟಿಯೊಳಗಿದ್ದ ಮಾಲೆಗಳೆಲ್ಲ ಮುಗಿಯುತ್ತಾ ಬಂದವು. ಅಷ್ಟರಲ್ಲಿ ದೂರದಲ್ಲಿ ಒಂದು ಕರಿಯ ಅಂಬಾಸಿಡರ್ ಕಾರೊಂದು ಕಾಡೊಳಗಿಂದ ಬಂದ ಹಾಗೆ ರಸ್ತೆ ಬದಿಯಿಂದ ಮೆಲ್ಲಗೆ ಮೇನ್ ರೋಡಿಗೆ ದಾಟಿಕೊಂಡು ಹುಡುಗಿಯ ಕಣ್ಣಿಗೆ ಬಿತ್ತು. ಆ ಕಾರು ತುಂಬ ಹೊತ್ತಿನ ಮುಂಚೆಯೇ ಅಲ್ಲಿ ಬಂದು ರಸ್ತೆಯ ಬದಿ ಕಾಡಿನ ದಟ್ಟಣೆಯಲ್ಲಿ ಹುದುಗಿ ನಿಂತಿದ್ದು ಹುಡುಗಿಯ ಕಣ್ಣಿಗೆ ಬಿದ್ದಿರಲಿಲ್ಲ. ಕಾರು ನಿಧಾನವಾಗಿ ಮೇನ್ ರೋಡಿನಲ್ಲಿ ಹುಡುಗಿಯತ್ತ ಮುಂದುವರಿಯಿತು. ಹುಡುಗಿ ಬೆಳಗಿನಿಂದ ಮಾಡಿದ ಅಭ್ಯಾಸ ಬಲದಿಂದಲೋ ಎಂಬಂತೆ ತನ್ನ ಕೈಲಿದ್ದ ಮಾಲೆಯನ್ನು ಬರುತ್ತಿದ್ದ ಕಾರಿನತ್ತ ಎತ್ತಿ ಹಿಡಿದಳು. ಮೆಲ್ಲಗೆ ತಳ್ಳಿದಂತೆ ತನ್ನ ಕಡೆಗೆ ಬರುತ್ತಿದ್ದ ಅದನ್ನು ನೋಡಿ ಇದಾದರೂ ನಿಲ್ಲಬಹುದೇನೋ ಎನ್ನುವ ಆಸೆ ಅವಳ ಕಣ್ಣಲ್ಲಿ ಮಿಂಚಿತು.